ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಯಾವುದೇ ಒಂದು ವಿಚಾರವನ್ನು ನಾವು ಆಳವಾಗಿ ಅಧ್ಯಯನ ಮಾಡಿದಾಗ ಮಾತ್ರನೇ ನಮಗೆ ಅಲ್ಲಿರ್ತಕ್ಕಂತಹ ಜ್ಞಾನೋದಯ ಅರಿವಾಗ್ತದೆ. ಅರಿವು ಅಂತಕ್ಕಂತಹ ಪದ ಉಟ್ಕೊಂಡಿದ್ದೆ ಹೀಗೆ, ರಿಸರ್ಚ್, ಸಂಶೋಧನೆ. ಆ ಸಂಶೋಧನೆ ಮಾಡಿದಾಗ ನಮಗೆ ಅರಿವಾಗ್ತದಂತೆ. ಎಸ್, ಇವ್ರು ಹೇಳ್ತಾ ಇರೋದು ಕರೆಕ್ಟು, ಅಥವಾ ನಮ್ಮ ಋಷಿಮುನಿಗಳು ಬರೆದಿರ್ತಕ್ಕಂಥದ್ದು ಕರೆಕ್ಟು, ನಮ್ಮ ದೊಡ್ಡವರು ಹಾಕಿಬಿಡ್ತಕ್ಕಂಥ ನೀತಿ ನಿಯಮಗಳು ಕರೆಕ್ಟು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ನಾವು ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಇದ್ದೀವಿ, ಜ್ಯೋತಿಷಾಸ್ತ್ರಕ್ಕೂ ಮತ್ತು ವಾಸ್ತುಶಾಸ್ತ್ರಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ. ಕೆಲವರು ಜ್ಯೋತಿಷಿಗಳು ಜ್ಯೋತಿಷಾಸ್ತ್ರವನ್ನು ಅಭ್ಯಾಸ ಮಾಡ್ತಕ್ಕಂಥರು ವಾಸ್ತುಗೆ ಇದಕ್ಕೂ ಸಂಬಂಧ ಇಲ್ಲ, ಅದೇ ಬೇರೆ ಇದೇ ಬೇರೆ ಅಂತ ಲೆಕ್ಕಾಚಾರ ಮಾಡ್ತಾರೆ. ಭೂಮಿ ಅಂತ ಬಂದಾಗ ಭೂಮಿಯಲ್ಲಿರ್ತಕ್ಕಂತಹ ಮೇಲ್ಮೆ ಮೇಲೆ, ಭೂಮಿಯ ಮೇಲೆ, ಭೂಮಿಯ ಚರಾಚರ ವಸ್ತುಗಳ ಮೇಲೆ, ಭೂಮಿಯ ಎಲ್ಲ ಸೃಷ್ಟಿಗಳ ಮೇಲೆ ನವಗ್ರಹಗಳ ಪ್ರಭಾವ ಪರಿಣಾಮಗಳು ಇದ್ದೇ ಇರ್ತದೆ ಅನ್ನತಕ್ಕಂಥದ್ದು ಇವತ್ತು ಪ್ರೂವ್ ಆಗಿರ್ತಕ್ಕಂಥ ಸತ್ಯ. ಎಷ್ಟು ಸತ್ಯವೋ ಅದೇ ರೀತಿ ನಾವು ವಾಸ ಮಾಡ್ತಕ್ಕಂಥ ಜಾಗವನ್ನು ನಾವು 4 ಮೂಲೆ ದಿಗ್ಮೂಲೆಗಳು, 4 ಉಪದಿಕ್ಕುಗಳು ಅಂತ ನಾವು ಡಿವೈಡ್ ಮಾಡ್ಕೊಂಡಾದ್ಮೇಲೆ ಆ 4 ದಿಕ್ಕುಗಳಿಗೆ, 4 ಉಪದಿಕ್ಕುಗಳಿಗೆ ಗ್ರಹಗತಿಗಳ ಪ್ರಭಾವಗಳು ಸೇರ್ಪಡೆ ಆಗ್ತದೆ. ಆ ಸೇರ್ಪಡೆ ಆಗ್ತಕ್ಕಂಥ ಗ್ರಹಗತಿಗಳ ಪ್ರಭಾವವನ್ನು ನಾವು ವಿಂಗಡಣೆ ಮಾಡಲಾಗ್ತೀವಿ. ಈ ವಿಂಗಡಣೆ ಯಾವ ರೀತಿ ಆಗಿದೆ ಅಂತ ತಿಳ್ಕೊಂಡಾಗ ನಿಮಗೆ ವಾಸ್ತುಶಾಸ್ತ್ರಕ್ಕೂ ಜ್ಯೋತಿಷಾಸ್ತ್ರಕ್ಕೂ ಎಂತಹ ಒಂದು ಅವಿನಾಭಾವ ಸಂಬಂಧ ಇದೆ. ತಂದೆ ತಾಯಿ ಇದ್ದಂಗೆ, ಅಣ್ತಮ್ಮ ಇದ್ದಂಗೆ, ಅಕ್ಕಂಗಿ ಇದ್ದಂಗೆ. ಅದರ ಅರಿವು ನಿಮಗಾಗ್ತದೆ. ಈ ಅರಿವು ಇಟ್ಕೊಂಡಾಗ ನಾಳೆ ದಿವಸ ಮನೆ ಕಟ್ಟಬೇಕು ಅಂದಾಗ ಈ ಮೂಲೆ ಇದು, ಈ ಮೂಲೆ ಇದು, ಈ ಮೂಲೆಗೆ ಇದು ಬರಬೇಕು, ಈ ಮೂಲೆಗೆ ಇದು ಬರಬೇಕು ಅಂತ ನಿಮ್ಗೆ ಲೆಕ್ಕಾಚಾರ ಬಂದ್ಬಿಡ್ತದೆ. ಯಾವ್ದ್ಯಾವುದು ಎಲ್ಲೆಲ್ಲಿ ಬರಬೇಕು ಅಲ್ಲಲ್ಲೇ ಬರಬೇಕು. ಆಗ ಬಂದಾಗಲೇ ಅದಕ್ಕೆ ಲೆಕ್ಕಾಚಾರ. ಒಂದು ಹುಡುಗ ಹುಡುಗಿ ನೋಡಿದಾಗ ನಾವು ಮ್ಯಾಚಿಂಗ್ ಮಾಡ್ತೀವಿ, ಒಂದು ಪಾಠ ನೋಡಿದಾಗ ಮ್ಯಾಚಿಂಗ್ ಮಾಡ್ತೀವಿ, ಹೌದಾ? ಏನಾದರೂ ಒಂದು ಡ್ರೆಸ್ ಹಾಕಬೇಕು ಅಂದಾಗ ಮ್ಯಾಚಿಂಗ್ ನೋಡ್ತೀವಿ, ಇದಕ್ಕೆ ಆಗೋದಕ್ಕೆ. ಒಂದು ಓಲೆ ಹಾಕ್ಬೇಕಾದ್ರು ಕೂಡ ಇದಕ್ಕೆ ಮ್ಯಾಚಿಂಗ್ ಆಗುತ್ತೆ ನೋಡ್ತೀವಿ. ಆ ಮ್ಯಾಚಿಂಗ್ ಇದ್ರೇ ಅದಕ್ಕೊಂದು ವ್ಯೂ ಸಿಗತಕ್ಕಂಥದ್ದು, ಅದಕ್ಕೊಂದು ನೋಟ ಸಿಗ್ತಕ್ಕಂಥದ್ದು, ಅದಕ್ಕೊಂದು ರಿಸಲ್ಟ್ ಬರ್ತಕ್ಕಂಥದ್ದು. ಹಾಗೆಯೇ ಯಾವ್ದ್ಯಾವುದು ಎಲ್ಲೆಲ್ಲಿ ಹೇಗೆ ಬರಬೇಕು ಆಗ ಬಂದ್ರೇ ಅದಕ್ಕೆ ದಿಕ್ಕು ಅಂತಕ್ಕಂಥದ್ದು ಬರೋದು. ಯಾಕಂದರೆ ದಿಕ್ಕುಗಳು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಂದಾಗ್ಲೇ ನಾವು ಅರ್ಥ ಮಾಡ್ಕೋಬೇಕು ಆಯಾ ದಿಕ್ಕಿಗೆ ಆ ಗ್ರಹಕ್ಕೆ ಸಂಬಂಧಪಟ್ಟಂಥ ಒಂದು ಫಲಿತಾಂಶ ಇದೆ ಅಂತಕ್ಕಂಥದ್ದು. ಈಗ ದಿಕ್ಕು ಅಂತ ತಗೊಂಡಾಗ ಸೂರ್ಯೋದಯ ಆಗುತ್ತೆ ಪೂರ್ವದ ಕಡೆ, ಸೂರ್ಯಾಸ್ತ ಆಗುತ್ತೆ ಪಶ್ಚಿಮದ ಕಡೆ. ಇದು ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಎಷ್ಟೋ ಜನ ಗೊತ್ತಿಲ್ಲ ಸೂರ್ಯ ಎಲ್ಲಿ ಹುಡ್ತಾನೆ, ಸೂರ್ಯ ಎಲ್ಲಿ ಮುಳುಗ್ತಾನೆ ಅಂತ, ಅದು ಬೇರೆ ವಿಚಾರ. ಆದರೆ ಪೂರ್ವದ ಕಡೆ ಸೂರ್ಯ ಹುಡ್ತಾನೆ, ಪಶ್ಚಿಮದ ಕಡೆ ಸೂರ್ಯ ಮುಳುಗ್ತಾನೆ ಅಂದರೆ ಇದು ಫಿಕ್ಸೆಡ್. ಇದು ಅಲ್ಲಿಗೆ ಸೂರ್ಯನೇ ತನ್ನ ದಿಕ್ಕಿನಿಂದ ಹುಟ್ಟಿ ತನ್ನ ಇನ್ನೂ ದಿಕ್ಕಿನಿಂದ ಮುಳುಗ್ತಾನೆ ಅಂತಂದಾಗ ಅದು ಪೂರ್ವ ದಿಕ್ಕು ಆಯ್ತು ಅಂದಾಗ ಎಷ್ಟೋ ಮನೆಗಳು ಪೂರ್ವ ದಿಕ್ಕಿಗೆ ಸಂಬಂಧಪಟ್ಟಂಥ ಸೈಟ್ಗಳು ಮನೆಗಳಾಗಿರ್ತವೆ. ಎಷ್ಟೋ ಮನೆಗಳು ಸೂರ್ಯ ಮುಳುಗುವ ದಿಕ್ಕು ಪಶ್ಚಿಮ ದಿಕ್ಕಿಗೆ ಹೊಂದಲ್ಪಟ್ಟಾಗಿರ್ತದೆ. ಅಲ್ಲಿಗೆ ಮುಳುಗುವುದು ಮತ್ತು ಹುಟ್ಟುವುದು ಅಂತ ಲೆಕ್ಕಾಚಾರ ತಗೊಂಡಾಗ ಮುಳುಗುವುದು ಅಂತಕ್ಕಂಥದ್ದು ಬೆಳಕು, ಅದು ಹುಟ್ಟುವುದು ಅಂತಕ್ಕಂಥದ್ದು ಬೆಳಕು, ಮುಳುಗುವುದು ಅಂತಕ್ಕಂಥದ್ದು ಕತ್ತಲೆ ಅಂತಂದಾಗ ಈ ಬೆಳಕು ಕತ್ತಲೆ ಅಂತಕ್ಕಂಥದ್ದು ಪೂರ್ವ ಮತ್ತು ಪಶ್ಚಿಮ ಆಯಿತು ಅಂದಾಗ ಅಲ್ಲಿ ಗ್ರಹಗಳು ಬಂದ್ವಾ? ಸೂರ್ಯ ಬಂದ, ಅಲ್ಲಿ ಸೂರ್ಯ ಅನ್ನೊಂದು ಗ್ರಹ ಅಲ್ವಾ? ಅಲ್ಲಿಗೆ ಪೂರ್ವ ದಿಕ್ಕಿಗೆ ಅಧಿಪತಿ ಯಾರು? ಸೂರ್ಯ ಭಗವಾನ್. ಪ್ರೂವ್ ಆಗೋಯ್ತಲ್ವಾ? ಅಲ್ಲಿಗೆ ಪೂರ್ವ ದಿಕ್ಕಿಗೆ ಸೂರ್ಯ ಭಗವಾನ್ ಅಧಿಪತಿ ಅಂತಂದಾಗ ನಾವು ಪೂರ್ವದಲ್ಲಿ ಏನೇನು ಮಾಡಿದ್ರೆ ಒಳ್ಳೇದಾಗುತ್ತೆ, ಏನೇನು ಮಾಡಿದ್ರೆ ಒಳ್ಳೇದಾಗಲ್ಲ ಅಂತಕ್ಕಂಥದ್ದು ನಾವು ವಾಸಸ್ಥಾನದಲ್ಲಿ ನಿಗದಿ ಮಾಡಬೇಕಾಗಿರ್ತಕ್ಕಂಥ ವಿಚಾರಗಳು. ಆ ಲೆಕ್ಕ ನೋಡೋಕ್ಕಾದಾಗ ಪೂರ್ವ ಮತ್ತು ಪಶ್ಚಿಮ, ಉತ್ತರ ಮತ್ತು ದಕ್ಷಿಣ 4 ದಿಕ್ಕುಗಳು, ಮುಖ್ಯ ದಿಕ್ಕುಗಳು. ಉತ್ತರಕ್ಕೆ ಬುಧಾಧಿಪತಿ, ದಕ್ಷಿಣಕ್ಕೆ ಕುಜ ಅಧಿಪತಿ, ಪೂರ್ವಕ್ಕೆ ಸೂರ್ಯಾಧಿಪತಿ, ಪಶ್ಚಿಮಕ್ಕೆ ಶನಿ ಅಧಿಪತಿ. ನೀವು ನವಗ್ರಹಗಳು ನೋಡ್ಕೊಂಡಾಗ ನೋಡ್ಬೋದು, ನವಗ್ರಹ ಸುತ್ತಕ್ಕೆ ಹೋಗ್ತಿರಲ್ವ, ಆ ನವಗ್ರಹ ಸುತ್ತಕ್ಕೆ ಹೋದಾಗ ಹೋಗಿ ಒಂದು ಸ್ವಲ್ಪ ನೋಡಿ, ಸ್ವಲ್ಪ ಯಾರು ಎಲ್ಲಿದ್ದಾರೆ ಅಂತ ನೋಡಿ. ಎಲ್ಲ ಕಪ್ಪು ಬಣ್ಣ ಆಗಿದೆ ಅಂತ ಎಲ್ಲ ಒಂದೇ ಅನ್ಕೊಳಕ್ ಹೋಗ್ಬಿಡಿ. ಒಳಗಡೆ 9 ಗ್ರಹಗಳನ್ನು ಅಲ್ಲಿ ಪ್ಲೇಸ್ ಮಾಡಿರ್ತಾರೆ. ಯಾವ್ದ್ಯಾವ ದಿಕ್ಕಲ್ಲಿ ಎಲ್ಲೆಲ್ಲಿ ಪ್ಲೇಸ್ ಮಾಡಿ ಅಲ್ಲೆಲ್ಲಿ ಪ್ಲೇಸ್ ಮಾಡಿರ್ತಾರೆ. ಯಾವುದೇ ದೇವಸ್ಥಾನದಲ್ಲಿ ನವಗ್ರಹನ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ನಾರ್ತ್ ಈಸ್ಟ್ ಕಾರ್ನರ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ, ದೇವಮೂಲೆ ಅಂತ. ಒಂದ್ಸರಿ ಚೆಕ್ ಮಾಡಿ. ಸುಮ್ಮನೆ ಹೋಗಿ ಗುಡು ನಮಸ್ಕಾರ ಮಾಡ್ಕೊಂಬಿಟ್ಟು ಕಾಪಾಡಪ್ಪ ಅಂತ ಬಿಟ್ಬಿಟ್ಟು ಆಗಲ್ಲ. ಅವೆಲ್ಲ ನೋಡಬೇಕು. ಇವ್ರು ಯಾರು, ಇವ್ರ ಆಕಾರ ಏನು ಹಿಂಗಿದೆ, ಇವ್ರ ಆಕಾರ ಏನು ಹಿಂಗಿದೆ, ಇವ್ರನ್ನಾಗ ಈ ದಿಕ್ಕು ಕುಣಿಸಿದ್ದಾರೆ, ಇವ್ರನ್ನಾಗ ಈ ದಿಕ್ಕು ಕುಣಿಸಿದ್ದಾರೆ, ಇವ್ರನ್ನೆಲ್ಲ ಒಟ್ಟು ಲೈನ ಕುಣಿಸ್ಬಿಡ್ಬೋದಾಗಿತ್ತಲ್ವ, ನಾವು ಗಡ್ಡಿಸಿ ಪೂಜೆ ಮಾಡ್ಬೋದು ಅಂತ ನೀವು ಹೇಳ್ಬೋದು. ಶಾಸ್ತ್ರ ಅದಲ್ಲ. ಯಾರ್ಯಾರು ಯಾವ ದಿಕ್ಕು ಬರಬೇಕೋ ಆ ದಿಕ್ಕಿಗೆ ಬಂದ್ರೇ ಅದು ಕ್ಷೇಮ. ಅದೇ ರೀತಿ ನಮ್ಮ ವಾಸಸ್ಥಾನದಲ್ಲೂ ಕೂಡ ಯಾವ್ದ್ಯಾವ್ದು ಯಾವ ದಿಕ್ಕಿಗೆ ಬಂದ್ರೇ ಆ ದಿಕ್ಕಿಗೆ ಬಂದ್ರೇ ಅದು ಒಂದು ಸೃಷ್ಟಿ ನಿಯಮಕ್ಕೆ ಪೂರಕವಾಗಿರ್ತಕ್ಕಂಥದ್ದು, ವಾಸ್ತು ನಿಯಮಕ್ಕೆ ಪೂರಕವಾಗಿರ್ತಕ್ಕಂಥದ್ದು. ಅದು ನಮಗೆ ಅನುಕೂಲವನ್ನು ತಂದುಕೊಡ್ತದೆ. ಅದಕ್ಕೋಸ್ಕರ ದಿಕ್ಕುಗಳ ಬಗ್ಗೆ ನಮಗೆ ಅರಿವಿರಬೇಕು. ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಕಾಂಪಸ್ ಇಟ್ಕೊಳ್ಳಿ ಅಂತ ಹೇಳ್ತಾ ಇರ್ತೀವಿ ನಾವು.
ಎಷ್ಟೋ ಮನೇಲಿ ಅದು ಇಲ್ಲವೇ ಇಲ್ಲ. ಕಾಂಪಸ್, ದಿಕ್ಸೂಚಿ ಅಂತ ಹೇಳ್ತೀವಿ. ಎಲ್ಲ 3ನೇ ಕ್ಲಾಸ್ 4ನೇ ಕ್ಲಾಸ್ ಓದ್ಬಿಟ್ಟು ಮರ್ತೋಗ್ಬಿಟ್ಟಿರ್ತಾರೆ. ಇವತ್ತೆಲ್ಲ ಆಂಡ್ರಾಯ್ಡ್ ಫೋನ್ಗಳಿದ್ದಾವೆ. ಆಂಡ್ರಾಯ್ಡ್ ಫೋನ್ನಲ್ಲಿ ಪ್ಲೇಸ್ಟೋರ್ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ಕಾಂಪಸ್ಗಳಿದ್ದಾವೆ, ಡಿಜಿಟಲ್ ಕಾಂಪಸ್ಗಳಿದ್ದಾವೆ. ಒಂದ್ಸರಿ ಮನೆ ಹಾಲ್ ಹಿಡ್ದು ನೋಡ್ಕೊಳ್ಳಿ, ಹಿಂಗೆ ಇಡಿ, ಓಪನ್ ಮಾಡಿ, ಇದ್ಯಾವ ದಿಕ್ಕು, ಇದ್ಯಾವ ದಿಕ್ಕು, ಇದ್ಯಾವ ದಿಕ್ಕು ನೋಡ್ಕೊಳ್ಳಿ. ನಿಮ್ಮ ಮನೆ ದಿಕ್ಕು ಯಾವ್ದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಪಾಪ. ಅಲ್ಲಿಗೆ ಮನೆ ದಿಕ್ಕು ಯಾವ್ದಂತಾನೆ ಗೊತ್ತಿಲ್ಲ, ಮುಳುಗೋ ದಿಕ್ಕು ಯಾವ್ದು ಗೊತ್ತಿಲ್ಲ, ಮೇನ್ ಡೋರ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಬಾತ್ರೂಮ್ ಮೇಲಿಂದ ಗೊತ್ತಿಲ್ಲ, ಟಾಯ್ಲೆಟ್ ಎಲ್ಲಿಂದ ಗೊತ್ತಿಲ್ಲ, ಅಡುಗೆ ಮೇಲಿಂದ ಗೊತ್ತಿಲ್ಲ, ಬೆಡ್ರೂಮ್ ಮೇಲಿಂದ ಗೊತ್ತಿಲ್ಲ. ಇಂಥ ಜನಗಳೆಲ್ಲ ನಮ್ಮಲ್ಲಿ ಇರೋದ್ರಿಂದ ಟೈಮ್ ಚೆನ್ನಾಗಿದ್ದು, ಗಳಿಗೆ ಚೆನ್ನಾಗಿದ್ದು, ಹಣೆ ಬರ ಚೆನ್ನಾಗಿದ್ರೆ ಇವೆಲ್ಲ ಏನು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಒಂದಕ್ಕಿಂತ ಒಂದು ಅಂದ್ರೆ ವಾಸ್ತು ದೋಷಕ್ಕಿಂತ ಹಣೆ ಬರ ತುಂಬ ಚೆನ್ನಾಗಿದ್ರೆ ವಾಸ್ತು ದೋಷ ಏನು ಕೆಲಸ ಮಾಡಲ್ಲ ನಿಮಗೆ, ಅದೇ ಓಡಾಗ್ಬಿಡ್ತೈತೆ. ಅದೇ ನಿಮ್ಮ ಹಣೆ ಬರ ಕೆಟ್ಟೋಗಿ ವಾಸ್ತು ದೋಷನ ಕೆಟ್ಟೋಗಿದ್ರೆ ನಿಮ್ಮಷ್ಟು ನರಕ ಅನುಭವಿಸಲು ಪ್ರಪಂಚದಲ್ಲಿ ಬೇರೆ ಯಾರೂ ಇರೋದಿಲ್ಲ. ಅದೇ ನಿಮ್ಮ ಹಣೆ ಬರ ಕೆಟ್ಟೋಗಿ ವಾಸ್ತು ಪೂರಿತವಾಗಿರ್ತಕ್ಕಂಥ ಮನೆ ನೀವು ವಾಸ ಮಾಡ್ತಿದ್ರೆ ನಿಮ್ಮ ಹಣೆ ಬರ ನಿಮ್ಮ ಹತ್ರನೂ ಬರಲ್ಲ, ನಿಮ್ಮ ಗ್ರಾಚಾರ ಎಲ್ಲ ಓಡೋಗ್ಬಿಟ್ಟಿರ್ತದೆ. ಯಾಕಂದ್ರೆ ಇಲ್ಲಿ ಪವರ್ ಇರ್ತದೆ, ವಾಸ್ತು ದೋಷ ಪವರ್. ಆ ವಾಸ್ತು ಪವರ್ ನಿಮ್ಮನ್ನ ಕಾಪಾಡ್ತದೆ. ಅದಕ್ಕೆ ವಾಸ್ತುಶಾಸ್ತ್ರ ಅಂತಕ್ಕಂಥದ್ದು ನಮ್ಮ ಕೈಲಿರ್ತಕ್ಕಂಥ ಶಾಸ್ತ್ರ ವೀಕ್ಷಕರೇ. ವಾಸ್ತುಶಾಸ್ತ್ರ ಅಂತ ನಮ್ಮ ಕೈಲಿರ್ತಕ್ಕಂಥ ಶಾಸ್ತ್ರ. ಜ್ಯೋತಿಷ್ ಶಾಸ್ತ್ರ ಅನ್ನೋದು ಭಗವಂತ ಕೈಲಿರ್ತಕ್ಕಂಥ ಶಾಸ್ತ್ರ. ಅಲ್ಲಿರ್ತಕ್ಕಂಥ ಏನೇ ದುರಿತಗಳನ್ನ ವಾಸ್ತುಶಾಸ್ತ್ರ ಮುಖಾಂತರ ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದೇ ಭಗವಂತ ಕೊಟ್ಟಿರ್ತಕ್ಕಂಥ ವಾಸ್ತುಶಾಸ್ತ್ರದ ಗಿಫ್ಟ್ ನಮಗೆ. ದಿಕ್ಕುಗಳು ಅಂತ ಬಂದಾಗ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಉಪದಿಕ್ಕುಗಳನ್ನು ತಗೊಂಡಾಗ ನಾರ್ತ್ ಈಸ್ಟ್ ಕಾರ್ನರ್ ಈಶಾನ್ಯ, ಆಗ್ನೇಯ ಸೌತ್ ಈಸ್ಟ್ ಕಾರ್ನರ್, ದಕ್ಷಿಣ ಮತ್ತೆ ನೈಋತ್ಯ ಸೌತ್ ವೆಸ್ಟ್ ಕಾರ್ನರ್, ವಾಯುವ್ಯ ನಾರ್ತ್ ವೆಸ್ಟ್ ಕಾರ್ನರ್ ಅಂತ ಹೇಳ್ತೀವಿ ನಾವು. ಅಲ್ಲಿಗೆ ಈ ಸೌತ್ ಈಸ್ಟ್ ಕಾರ್ನರ್ ಅಂತಕ್ಕಂಥದ್ದು ಯಾರು ರೂಲ್ ಮಾಡ್ತಾರೆ, ನಾರ್ತ್ ಈಸ್ಟ್ ಕಾರ್ನರ್ ಅಂತಕ್ಕಂಥದ್ದು ಯಾರು ರೂಲ್ ಮಾಡ್ತಾರೆ ಅಂದ್ರೆ ಆಗ್ನೇಯ ದಿಕ್ಕನ್ನು ರೂಲ್ ಮಾಡ್ತಕ್ಕಂಥ ಗ್ರಹ ಯಾವುದು, ಹಾಗೆಯೇ ಈಶಾನ್ಯ ದಿಕ್ಕನ್ನು ರೂಲ್ ಮಾಡ್ತಕ್ಕಂಥ ಗ್ರಹ ಯಾವುದು, ಹಾಗೆಯೇ ನೈಋತ್ಯ ದಿಕ್ಕನ್ನು ರೂಲ್ ಮಾಡ್ತಕ್ಕಂಥ ಗ್ರಹ ಯಾವುದು, ವಾಯು ದಿಕ್ಕನ್ನು ರೂಲ್ ಮಾಡ್ತಕ್ಕಂಥ ಗ್ರಹ ಯಾವುದು ಅಂತಕ್ಕಂಥ ತಿಳ್ಕೊಬೇಕು ನೀವು. ಅಲ್ಲಿಗೆ ಒಂದ್ ಕಡೆಯಿಂದ ಬಂದ್ಬಿಡೋಣ. ನಾರ್ತ್ ಈಸ್ಟ್ ಕಾರ್ನರ್ ಅಂತಕ್ಕಂಥದ್ದು ರೂಲ್ ಮಾಡ್ತಕ್ಕಂಥದ್ದು ಗುರು ಭಗವಾನ್, ಅದು ಗುರುಸ್ಥಾನ ಅಂತ ಹೇಳ್ತೀವಿ. ಆ ಗುರುಸ್ಥಾನ ಬಂದಾಗ್ಲೇನೆ ಆ ಜಾಗದಲ್ಲಿ ನಾವು ದೇವರ ಮನೆಯನ್ನು ಮಾಡಬೇಕು ಅಂತೇಳಿ ಇವತ್ತು ಶಾಸ್ತ್ರಗಳಲ್ಲಿ ಬಹಳ ಸ್ಪಷ್ಟವಾಗಿದೆ. ಆ ಗುರುಸ್ಥಾನವನ್ನ ನಾವು ಅಲ್ಲಿ ಸ್ಥಾಪನೆ ಮಾಡಬೇಕು, ಅಲ್ಲಿ ಆರಾಧನೆಗಳು ಮಾಡಬೇಕು. ಗುರು ಅಂದ್ರೆ ಧಾರ್ಮಿಕ, ಆಧ್ಯಾತ್ಮಿಕ ಅಂತ. ಆಧ್ಯಾತ್ಮಿಕತೆ, ಧಾರ್ಮಿಕತೆ ಎಲ್ಲಿ ಬರ್ತದೆ? ದೇವಸ್ಥಾನ, ದೇವರ ಮನೆಗಳು ಮಾತ್ರ ಬರ್ಲಿಕ್ಕೆ ಸಾಧ್ಯ. ಕೂತಿಜ ನಿಂತಿಲ್ಲ ಆಧ್ಯಾತ್ಮಿಕತೆ ಬರೋದಿಲ್ಲ. ಅಲ್ಲಿಗೆ ನಾರ್ತ್ ಈಸ್ಟ್ ಕಾರ್ನರ್ಲಿ ನಾವು ದೇವರ ಮನೆಯನ್ನ ಮಾಡಬೇಕು ಅಂತ ಹೇಳ್ತೀವಿ. ಇವತ್ತು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಅಲ್ಲಿ ಅಂದ್ರೆ ಅಟ್ಲೀಸ್ಟ್ ದೇವಮೂಲೆ ಆದ್ರೂ ಒಂದು ಹಟ್ಟ ಇಟ್ಟು ಅಲ್ಲೊಂದು ಫೋಟೋ ಇಟ್ಟು ಅಲ್ಲಿ ಪೂಜೆ ಮಾಡುವಂತ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ, ಸಾಕಷ್ಟೇ. ಅದಕ್ಕೆ ದೊಡ್ಡ ದೇವ್ರ ಮನೆ ಕಟ್ಟಬೇಕು, ಗ್ರಾನೈಟ್ ಹಾಕ್ಬೇಕು, ಮಾರ್ಬಲ್ ಹಾಕ್ಬೇಕು, ಮಂಟಪ, ಅವೆಲ್ಲ ಏನಿಲ್ಲ. ಭಗವಂತನ ಕಡ್ಡಿ ಅಚ್ಚೆ ಒಂದು ಅಟ್ಟೆ ಹೊಡೀರಿ, ಅದ್ರ ಮೇಲೆ ಒಂದು ಫೋಟೋ ಇಡಿ, ನಿಮ್ಮ ಮನೆ ದೇವರು ಪೂಜೆ ಮಾಡ್ಕೊಂಡೋಗಿ, ಸೀದಾ ವೈಬ್ರೇಷನ್. ಅದನ್ನ ಬಿಟ್ಬಿಟ್ಟು ಎಲ್ಲೆಲ್ಲೋ ಇಟ್ಬಿಟ್ಟು ಏನೇನೋ ಮಾಡಕ್ ಹೋದ್ರೆ ಪ್ರಯೋಜನ ಇಲ್ಲ. ದೇವ್ರನ್ನ ಎಲ್ಲಿ ಇಡಬೇಕು ಅಲ್ಲೇ ಇಡಬೇಕು. ನಾನು ಹೇಳಿದ್ನಲ್ಲ, ನವಗ್ರಹಗಳನ್ನ ಎಲ್ಲಿ ಇಡ್ತಾರೆ? ದೇವಸ್ಥಾನದಲ್ಲಿ ಈಶಾನ್ಯ ಮೂಲೆ ತಂದು ಇಡ್ತಾರೆ. ಅವ್ರು ಎಲ್ಲಿ ಬೇಕು ಇಡ್ಬೋದಾಗಿತ್ತಲ್ವಾ, ಯಾಕೆ ಇಡೋದಿಲ್ಲ? ಅಲ್ಲಿ ದೇವಸ್ಥಾನಕ್ಕೊಂದು ರೂಲು, ಮನೆಗೊಂದು ರೂಲ? ಖಂಡಿತ ಅಲ್ಲ, ಎಲ್ಲ ದಿಕ್ಕುಗಳಿಗೂ ಒಂದೇ ರೂಲು. ಅದರಿಂದ ನಾರ್ತ್ ಈಸ್ಟ್ ಕಾರ್ನರ್ಲಿ ದೇವಮನೆ ಮಾಡಬೇಕು, ಅದು ಗುರುಸ್ಥಾನ. ಹಾಗೇನೆ ಗುರುಸ್ಥಾನ ಜೊತೆಗೆ ಅದು ಮಕ್ಕಳ ಸ್ಥಾನ ಅಂತ ಕೂಡ ಹೇಳ್ತೀವಿ. ನೋಡಿ, ನಿಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಬರೀಬೇಕು, ಚೆನ್ನಾಗಿ ವಿದ್ಯಾವಂತರು, ಬುದ್ಧಿವಂತರಾಗಬೇಕು ಅಂದ್ರೆ ನಿಮ್ಮ ನಾರ್ತ್ ಈಸ್ಟ್ ಕಾರ್ನರ್ ಚೆನ್ನಾಗಿರ್ಬೇಕು. ಅದೇನಾದ್ರು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂದ್ರೆ ನಿಮ್ಮ ಮಕ್ಕಳು ಏನು ಮಾಡ್ರು ಓದಲ್ಲ, ಏನು ಮಾಡಿದ್ರು ದಾರಿಗೆ ಬರಲ್ಲ, ಎಲ್ಲ ಪೋಲಿಗಳಾಗಿ ಹೋಗ್ತಾರೆ. ಎಷ್ಟೋ ಮಕ್ಕಳಿಗೂ ಮನೆ ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ. ಕಾರಣ ಏನಂದ್ರೆ ಆ ನಾರ್ತ್ ಈಸ್ಟ್ ಕಾರ್ನರ್ಲಿ ಮಾಡಿರ್ತಕ್ಕಂಥ ಅಪಚಾರಗಳು. ಟಾಯ್ಲೆಟ್ ಮಾಡ್ಬಿಡೋದು, ಬಾತ್ರೂಮ್ ಮಾಡ್ಬಿಡೋದು, ಕಿಚನ್ ಮಾಡ್ಬಿಡೋದು, ಬಂದ್ ಮಾಡ್ಬಿಡೋದು, ಗಾಳಿ ಬೆಳಕಿಲ್ದಂಗೆ ಮಾಡಕ್ ಬಿಡೋದು, ಇವೆಲ್ಲ ಮಾಡೋದ್ರಿಂದ ಆ ಗುರುಸ್ಥಾನ ಇರತಕ್ಕಂತಹ ಒಂದು ಎನರ್ಜಿ ಕಟ್ ಆಗೋಗ್ತದೆ, ಗುರುಬಲ ಬರೋದಿಲ್ಲ. ಗುರುಬಲ ಬಂದಾಗ ಮಾತ್ರನೇ ಆ ಎನರ್ಜಿ, ಒಂದು ಒಳ್ಳೆತನ ಬರ್ತಕ್ಕಂಥ ಮಕ್ಕಳಲ್ಲಿ ಆ ಗುರುಬಲ ಯಾವ ಕಟ್ ಆಗ್ತದೆ, ಆಟೋಮೆಟಿಕ್ಲಿ ಇವರೆಲ್ಲ ಬಾಧೆಗಳಿಂದ ಹೊಟ್ಟೋಗ್ಬಿಡ್ತಾರೆ. ಅದರಿಂದ ಬಹಳ ಕೇರ್ಫುಲ್ ಆಗಿರ್ಬೇಕು. ಇನ್ನ ಅದು ಬಂದು ನಿಮಗೆ ವಿಶೇಷವಾಗಿ ಜಲತತ್ವ ಅಂತ ಹೇಳ್ತೀವಿ ನಾವು. ಗುರುಸ್ಥಾನ ಬಂದು ಜಲತತ್ವ ಅಂತ ಹೇಳ್ತೀವಿ. ಚಂದ್ರ ಗುರು ಸಂಬಂಧ, ಗಜಕೇಸರಿ ಯೋಗ ಉತ್ಪತ್ತಿ ಆಗ್ತದೆ ಯಾವಾಗ? ನೀವು ನಾರ್ತ್ ಈಸ್ಟ್ ಕಾರ್ನರ್ಲಿ ಸಮ್ ಟ್ಯಾಂಕ್ ಅನ್ನು ಓಪನ್ ಮಾಡಿದಾಗ. ಯಾಕಂದ್ರೆ ಆ ನಾರ್ತ್ ಈಸ್ಟ್ ಕಾರ್ನರ್ ಬಂದು ಜಲತತ್ವ. ನೋಡಿ, ಪಂಚಭೂತಗಳು ಗ್ರಹಗಳಿಗೆ ಏನು ಸಂಬಂಧ ಅಂದ್ರೆ ಇದೇ ಸಂಬಂಧ. ಪಂಚಭೂತ ತತ್ವದಲ್ಲಿ ಜಲತತ್ವ ಬಂದು ನಾರ್ತ್ ಈಸ್ಟ್ ಕಾರ್ನರ್, ಗ್ರಹ ತತ್ವದಲ್ಲಿ ಬಂದು ಗುರು ತತ್ವ, ಅದು ಮಕ್ಕಳ ಸ್ಥಾನ, ದೇವಸ್ಥಾನ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಫಾರ್ಮುಲಾಗಳನ್ನೆಲ್ಲ ಬರ್ಕೊಳ್ಳಿ ಒಂದ್ ಕಡೆ.
ಇನ್ನು ಪೂರ್ವದ ಬಗ್ಗೆ ಹೇಳಿದ್ದೀನಿ. ಪೂರ್ವಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಭಗವಾನ್. ಇಲ್ಲಿ ಮುಖ್ಯ ದಿಕ್ಕುಗಳಿಗಿಂತ ಉಪದಿಕ್ಕುಗಳಿಗೆ ಪ್ರಾಶಸ್ತ್ಯ ಜಾಸ್ತಿ ವಾಸ್ತುನಿಯಲ್ಲಿ. ಇನ್ನು ಆಗ್ನೇಯ ತಗೊಂಡಾಗ ಆಗ್ನೇಯ ಪಂಚಭೂತ ತತ್ವಗಳಲ್ಲಿ ಯಾವ ತತ್ವ? ಅಗ್ನಿ ತತ್ವ. ಅಲ್ಲಿಗೆ ಅಗ್ನಿ ತತ್ವ ತಗೊಂಡಾಗ ಅಲ್ಲಿ ಪ್ರತಿನಿಸ್ತಕ್ಕಂಥ ಗ್ರಹ ತತ್ವ ಯಾವುದು ಅಂತಂದ್ರೆ ಶುಕ್ರ ಭಗವಾನ್. ಅಲ್ಲಿ ನಾವು ಆ ಶುಕ್ರ ತತ್ವದಲ್ಲಿ ಅಗ್ನಿ ತತ್ವದಲ್ಲಿ ಹೋಗ್ಬಿಟ್ಟು ಅಲ್ಲಿ ಸಮ್ ಟ್ಯಾಂಕ್ ಮಾಡ್ಬಿಡೋದು, ಬೋರ್ವೆಲ್ ಮಾಡ್ಬಿಡೋದು, ಆಮೇಲೆ ಟಾಯ್ಲೆಟ್ ಮಾಡ್ಬಿಡೋದು, ಬಾತ್ರೂಮ್ ಮಾಡೋದು. ಏನಾಗ್ತದೆ? ಬಾತ್ರೂಮ್ ಬಂದು ಚಂದ್ರ ತತ್ವ, ಟಾಯ್ಲೆಟ್ ಬಂದು ಶನಿ ತತ್ವ. ಶುಕ್ರನಿಗೂ ಶನಿಗೂ ಆಗಲ್ಲ. ನೀವು ಟಾಯ್ಲೆಟ್ ಮಾಡಿದ್ರೆ ನಿಮ್ಮ ಶುಕ್ರ ಗೋವಿಂದ. ಆ ಮನೆ ಹೆಣ್ಮಕ್ಳು ಯಾವಾಗಲೂ ರೋಗ ಸರ್ಜರಿ, ಆಮೇಲೆ ಫೈನಾನ್ಸು ಗಾನ್ ಔಟ್. ಏನು ಮಾಡೋದು ದುಡ್ಡು ಬರಲ್ಲ, ದರಿದ್ರ ಬಂದ್ಬಿಡ್ತದೆ. ಇದೇ ನಾವು ಎಲ್ಲಿ ತಪ್ಪುಗಳನ್ನ ಮಾಡಿದೀವಿ ಅಂತಕ್ಕಂಥದ್ದು ಆಯಾ ದಿಕ್ಕಿನ ಅನುಗುಣವಾಗಿ ನಾವು ಆಲೋಚನೆ ಮಾಡಿಬಿಟ್ರೆ ನಾವು ಮನೇಲಿ ಏನು ತಪ್ಪು ಮಾಡಿದ್ವೋ ಗೊತ್ತಾಗ್ಬಿಡ್ತದೆ. ಬಾಡಿಗೆ ಮನೆ, ಭೋಗ್ಯ ಮನೆ, ದಟ್ ಇಸ್ ಸೆಕೆಂಡ್ರಿ. ಆದರೆ ನಾವು ಆಯ್ಕೆ ಮಾಡ್ಕೊಳ್ತಕ್ಕಂಥ ವಿಚಾರ ನಮ್ಮ ಕೈಲಿದೆಯಲ್ವಾ? ನಮ್ಗೇನೋ ದರ್ದಿಗೆ ಮನೆ ಬೇಕಾಗಿದೆ, ಎಲ್ಲೋ ಖಾಲಿ ಇತ್ತು, ಎಲ್ಲ ಒಂದು ಜಿಗಿ ಅಂತಿದ್ರು, ಗ್ರಾನೈಟ್ ಹಾಕ್ಬಿಟ್ಟಿದ್ದಾರೆ ಅಂತ ಒಳಗಡೆ ಸೇರ್ಕೊಂಡ್ಬಿಟ್ರೆ ಆತ ಎಲ್ಲಿ ಏನೇನು ಮಾಡಿದ್ದಾನೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ನಮ್ಗೆ ಆ ನಾಲೆಡ್ಜ್ ಇರಬೇಕಲ್ವಾ? ಅಲ್ಲಿಗೆ ನಾರ್ತ್ ಈಸ್ಟ್ ಜಲತತ್ವ, ಅಗ್ನಿಮೂಲೆ ಬಂದು ಅಗ್ನಿ ತತ್ವ, ಅದಕ್ಕೆ ಅಗ್ನಿಮೂಲೆ ಅಂತ ಕರಿತದನ್ನ. ಅಲ್ಲಿ ಇವೆಲ್ಲ ಬರಬಾರ್ದು. ಇನ್ನು ದಕ್ಷಿಣ ಬಂದು ಕುಜನ ತತ್ವ, ಅವನು ಅಗ್ನಿ ತತ್ವನೇ, ಕುಜನು ಕೂಡ. ಆದರೆ ಉಪದಿಕ್ಕು ಅಂತ ಬಂದಾಗ ಸೌತ್ ವೆಸ್ಟ್ ಕಾರ್ನರ್ ಪಂಚಭೂತ ತತ್ವಗಳಲ್ಲಿ ಯಾವ ತತ್ವ ಅಂತಂದ್ರೆ ಭೂಮಿ ತತ್ವ ಅಂತ ಹೇಳ್ತೀವಿ. ನೈಋತ್ಯ ಬಂದು ಭೂಮಿ ತತ್ವ. ಭೂಮಿ ತತ್ವ ಬಂದಾಗ ಸೆಲ್ಲರು ವಿಚಾರ ಬರ್ತದೆ. ಅದನ್ನ ನಾಳಿನ ಕಾರ್ಯಕ್ರಮ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೆಲ್ಲರ್ ಹೇಗಿರಬೇಕು, ಸೆಲ್ಲರ್ನ ಯಾವ ರೀತಿ ಓಪನ್ ಮಾಡಬೇಕು, ಯಾವ ಭಾಗದಲ್ಲಿ ಇರಬೇಕು, ಎಲ್ಲಿ ಭಾಗದಲ್ಲಿ ಓಪನ್ ಮಾಡಬೇಕು, ಎಲ್ಲಿ ಭಾಗದಲ್ಲಿ ಮುಚ್ಚಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಭೂಮಿ ತತ್ವ ಬಂದಾಗ ಅಲ್ಲಿ ನೈಋತ್ಯ ಅಂತಕ್ಕಂಥ ರಾಹುವಿನ ಪ್ರಭಾವ ಇರ್ತದೆ. ಅಲ್ಲಿಗೆ ಗ್ರಹ ತತ್ವ ತಗೊಂಡಾಗ ರಾಹುವಿನ ಸ್ಥಾನ, ಅಲ್ಲಿಗೆ ಪಂಚಭೂತ ತತ್ವ ತಗೊಂಡಾಗ ಅದು ಭೂಮಿ ಸ್ಥಾನ, ಭೂಮಿ ತತ್ವ. ಅಲ್ಲಿಗೆ ಈ ರಾಹು ತತ್ವ ಮತ್ತೆ ಭೂಮಿ ತತ್ವ ಅಂತಕ್ಕಂಥ ಎರಡು ಸಂಗಮ ಆಗ್ಬೇಕಂದಾಗ ಅಲ್ಲಿ ಭಾರ ಇರಬೇಕು ಅನ್ನೋದಕ್ಕೋಸ್ಕರನೇ ಅಲ್ಲಿ ಭೂಮಿ ತತ್ವಕ್ಕೆ ನಾವೇನು ಮಾಡ್ತೀವಿ, ಜಾಸ್ತಿ ಪ್ರಶಸ್ತ ಕೊಡ್ತೀವಿ. ಅಲ್ಲಿ ಯಾವುದೇ ಕಾರಣಕ್ಕೂ ಏನು ಬರಬಾರ್ದು, ಅಲ್ಲಿ ಸ್ಟೋರ್ ರೂಮ್ ಬರಬೇಕು ಅಂತ ಹೇಳ್ತೀವಿ. ಫಸ್ಟ್ ಆಫ್ ಆಲ್ ಇಲ್ಲಿ ಸ್ಟೋರ್ ರೂಮ್ ಬರಬೇಕು ಆಕ್ಚುಲಿ ಸೌತ್ ವೆಸ್ಟ್ ಕಾರ್ನಲ್ಲಿ. ಜೊತೆಗೆ ಅದು ಅಟ್ಯಾಚ್ ಆಗಿ ಮನೆ ಯಜಮಾನನ ಸ್ಥಾನ ಬರಬೇಕು ಅಂತ ಹೇಳ್ತೀವಿ. ಯಾಕಂದ್ರೆ ಮನೆ ಯಜಮಾನ ಅಲ್ಲಿ ಮಲಗಬೇಕು ಅಂತೇಳಿ. ಇವೆಲ್ಲ ಯಾಕೆ ಹೇಳ್ತೀವಿ ಅಂದರೆ ಆ ಜಾಗದಲ್ಲಿ ಹೋಗ್ಬಿಟ್ಟು ದೇವ್ರ ಮನೆ ಮಾಡ್ಬಿಡೋದು, ಟಾಯ್ಲೆಟ್ ಮಾಡ್ಬಿಡೋದು, ಬಾತ್ರೂಮ್ ಮಾಡ್ಬಿಡೋದು, ಅಟ್ಯಾಚ್ ಬಾತ್ರೂಮ್ ಮಾಡ್ಬಿಡೋದು, ಅಟ್ಯಾಚ್ ಟಾಯ್ಲೆಟ್ ಮಾಡ್ಬಿಡೋದು, ಅಥವಾ ಅಲ್ಲಿ ಬಾವಿ ತೆಗೆದ್ಬಿಡೋದು, ಬೋರ್ವೆಲ್ ತೆಗೆದ್ಬಿಡೋದು, ಆ ಬಾಗಿಲನ್ನ ಓಪನ್ ಮಾಡ್ಬಿಡೋದು, ಚೆನ್ನಾಗಿ ರೋಡ್ ಗಾಳಿ ಬೆಳಕು ಬರ್ತಂತ ಹೇಳಿ. ಇವೆಲ್ಲ ಮಾಡೋದ್ರಿಂದ ರಾಹು ತತ್ವದ ಪ್ರಭಾವಕ್ಕೆ ಆ ಮನೆ ಸಿಕ್ಕಾಕೊಂಡ್ಬಿಡ್ತದೆ. ರಾಹು ಅಂದರೆ ಏನು ಹೊಸ್ದಾಗಿ ಹೇಳ್ಬೇಕಾಗಿಲ್ಲ, ಎಲ್ಲ ಹೇಳ್ಕೊಟ್ಬಿಟ್ಟಿದ್ದಾರೆ ಈಗಾಗಲೇ. ಅದರಿಂದ ಅದು ಯಾವಾಗಲೂ ಕೂಡ ಕ್ಲೋಸ್ ಆಗಿರಬೇಕು, ಭಾರವಾಗಿ ಇರಬೇಕು, ಭೂಮಿ ತತ್ವದಲ್ಲಿ ಇರಬೇಕು. ಇನ್ನು ಪಶ್ಚಿಮ ತಗೊಂಡಾಗ ಪಶ್ಚಿಮಕ್ಕೆ ಶನಿ ಅಧಿಪತಿ. ಶನಿ ತಗೊಂಡಾಗ ಅವನು ವಾಯು ತತ್ವ ಅಂತ ಹೇಳ್ತೀವಿ. ಶನಿ ವಾಯು ತತ್ವ. ಅದಕ್ಕೆ ಗ್ಯಾಸ್ ಸಿಲಿಂಡರ್ಗಳನ್ನ ಅಲ್ಲಿ ಪ್ಲೇಸ್ ಮಾಡಬೇಕು ಅಂತ ಹೇಳ್ತೀವಿ. ಮನೆ ಕಟ್ಟಬೇಕಂದಾಗ ಗ್ಯಾಸ್ ಸಿಲಿಂಡರ್ ಎಲ್ಲಿ ಬರಬೇಕು ಅಂದರೆ ಅಲ್ಲಿ ಬರಬೇಕು ಅಂತ ಹೇಳ್ತೀವಿ. ಅದು ನಾಳಿನ ಕಾರ್ಯಕ್ರಮ ನಿಮ್ಗೆ ವಿವರವಾಗಿ ಹೇಳ್ಕೊಡ್ತೀನಿ. ಇನ್ನು ವಾಯು ತತ್ವ ಅಂತ ಬಂದಾಗ ವಾಯು ತತ್ವ ನೋಡಿ, ಅಲ್ಲೇ ವಾಯು ತತ್ವ ಅಂತ ಇದೆ. ಯಾವುದು? ನಾರ್ತ್ ವೆಸ್ಟ್ ಕಾರ್ನರ್. ಅಲ್ಲಿಗೆ ಗ್ರಹ ತತ್ವ ಅಂತ ತಗೊಂಡಾಗ ಏನು ಬರ್ತದೆ? ಅಲ್ಲಿ ಚಂದ್ರನ ಪ್ಲೇಸ್ಮೆಂಟ್ ಬರ್ತದೆ. 2 and 7 ಕಾಂಬಿನೇಷನ್. ಆಸ್ ಪರ್ ನ್ಯೂಮರಾಲಜಿ ಪ್ರಕಾರ 2 and 7 ಕಾಂಬಿನೇಷನ್ ಅಂದರೆ ಚಂದ್ರ ಮತ್ತು ಚಂದ್ರ ಪಾಸಿಟಿವ್, ಚಂದ್ರ ನೆಗೆಟಿವ್ ಅಂತೇಳಿ 2 ಕಾಂಬಿನೇಷನ್ ಬರ್ತದೆ ಅಲ್ಲಿ. ಅಲ್ಲಿಗೆ ವಾಯು ತತ್ವ ಬರಬೇಕಲ್ಲಿ. ಅಲ್ಲೋಗ್ಬಿಟ್ಟು ಅಡುಗೆ ಮನೆ ಮಾಡಿಬಿಡ್ತಾರೆ. ಗಾಳಿ ಮತ್ತು ಬೆಂಕಿ ಸೇರಿದ ಏನಾಗ್ತದೆ? ಬಿರುಗಾಳಿ ಆಗ್ತದೆ. ಬೆಂಕಿ ಬಿರುಗಾಳಿ ಆಗ್ತದೆ. ಅಲ್ಲಿಗೆ ಆ ಮನೇಲಿ ಬಿರುಗಾಳಿ ಹೇಳೋದು ಮಾತ್ರ ಗ್ಯಾರಂಟಿ. ಭಾಳ ಜನ ಏನು ಮಾಡ್ತಾರೆ ಅಂದರೆ ಅಗ್ನಿಮೂಲ ಇಲ್ಲವಾ, ಅದಕ್ಕೆ ನೇರವಾಗಿ ನೀವು ಅಡುಗೆ ಮನೆ ಮಾಡ್ಬಿಡಿ ಅಂತೇಳಿ ಮಾಡಿಸ್ಬಿಡ್ತಾರೆ. ಎಲ್ಲ ಉಲ್ಟಂ ಪಲ್ಟ, ಎಲ್ಲ ಅರ್ಧಂಬರ್ಧ ನಾಲೆಡ್ಜು. ಅದಕ್ಕೆ ವಾಯು ತತ್ವದಲ್ಲಿ ಯಾವುದೇ ಕಾರಣಕ್ಕೂ ಕಿಚನ್ ಮಾಡಬಾರ್ದು. ಮಾಡಿದ್ರೆ ಬೆಂಕಿ ಬಿರುಗಾಳಿ ಸೇರಿದ್ರೆ ಯಾವ ಗಾಳಿ ಬರ್ತದೋ ನೋಡ್ಕೋಬೇಕು ಅದನ್ನು. ಜೊತೆಗೆ ಅಲ್ಲಿ ಯಾವುದೇ ಕಾರಣಕ್ಕೂ ಸಮ್ ಟ್ಯಾಂಕ್ ಮಾಡಬಾರ್ದು. ಯಾಕಂದರೆ ನೀರು ಜಲತತ್ವ. ನೀರು ಮತ್ತು ವಾಯು ಸೇರಿದ್ರೆ ಏನಾಗ್ತದೆ? ನೀರು ಮತ್ತು ವಾಯು ಸೇರಿ ಏನಾಗ್ತದೆ ಅರ್ಥ ಮಾಡ್ಕೋಬೇಕು ನೀವು. ಸುನಾಮಿ ಆಗ್ತದೆ. ನೀರು ಮತ್ತು ಗಾಳಿ ಸೇರಿದ್ರೆ ಸುನಾಮಿ ಆಗ್ತದೆ. ಅಗ್ನಿ ಮತ್ತು ವಾಯು ಸೇರ್ಕೊಂಡ್ರೆ ಬಿರುಗಾಳಿ ಆಗ್ತದೆ. ಇವೆಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥ ತತ್ವಗಳಿರೋದ್ರಿಂದ ಆಯಾ ದಿಕ್ಕುಗಳ ತತ್ವಗಳನ್ನು ನಾವು ಅರ್ಥ ಮಾಡ್ಕೋಬೇಕು ವೀಕ್ಷಕರೇ. ಇನ್ನು ಬುಧ ಅಂತ ಬಂದಾಗ ಉತ್ತರ ದಿಕ್ಕು ಅಂತ ಹೇಳ್ತೀವಿ. ಪಂಚಭೂತಗಳು ವಾಸಸ್ಥಾನ, ಪಂಚಭೂತ ತತ್ವಗಳು ಗ್ರಹಸ್ಥಾನ, ವಾಸಸ್ಥಾನ, ಈ ಮೂರಕ್ಕೂ ಒಂದು ಕನೆಕ್ಟಿವಿಟಿ ಇರೋದ್ರಿಂದ ಇನ್ನು ಮುಂದೆ ಯಾರೇ ಮನೆ ಕಟ್ಟಿಸ್ಬೇಕಂದ್ರೂ ಕೂಡ ಈ ತತ್ವಗಳನ್ನು ಅಥವಾ ಈ ನಿಯಮಗಳನ್ನು ಅಳವಡಿಸ್ಕೊಂಡಿದ್ದೆ ಆದಲ್ಲಿ
ನಿಮ್ಮಂಥ ಅದೃಷ್ಟವಂತರ ಪ್ರಪಂಚದಲ್ಲಿ ಬೇರೆ ಯಾರೂ ಇರೋದಿಲ್ಲ. ಎಲ್ಲೆಲ್ಲೋ ಏನೇನೋ ಪ್ರಾಬ್ಲಮ್ ಮಾಡಿಕೊಂಡು ಆ ವಾಸ್ತು ಕನ್ಸಲ್ಟೆನ್ಸಿ ಮಾಡಿದೆ, ಈ ವಾಸ್ತು ಕನ್ಸಲ್ಟೆನ್ಸಿ ಮಾಡಿದೆ ಅಂದರೆ ಪ್ರಯೋಜನ ಇಲ್ಲ. 5 ಪಂಚಭೂತ ತತ್ವಗಳು ಮನೆಯೊಳಗಡೆ ಪ್ರವೇಶ ಮಾಡಬೇಕು, ಇದು ನೆನ್ಪಿಟ್ಕೊಳ್ಳಿ. ಅದರಲ್ಲಿ ಯಥೇಚ್ಛವಾಗಿ ಗಾಳಿ ಬೆಳಕು ಮನೆಯೊಳಗಡೆ ಪ್ರವೇಶ ಮಾಡಬೇಕು. ಆ ಗಾಳಿ ಬೆಳಕು ಯಥೇಚ್ಛವಾಗಿ ಯಾವ ಮನೆಗೆ ಪ್ರವೇಶ ಮಾಡ್ತದೆ ಆ ಮನೆ ನಂದನವನವಾಗಿರ್ತದೆ ಅಂತಕ್ಕಂಥದ್ದು ವಾಸ್ತು ನಿಯಮದಲ್ಲಿರ್ತಕ್ಕಂಥ ಉಲ್ಲೇಖ. ಇದು ಸತ್ಯ ಕೂಡ. ಇನ್ನು 4 ಮುಖ್ಯ ದಿಕ್ಕುಗಳು, 4 ಉಪದಿಕ್ಕುಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಇಂದಿನ ಭಾಗದಲ್ಲಿ. ಈ ಭಾಗದಲ್ಲಿ ತಿಳ್ಕೊಳ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಯಾವ ಭಾಗದಲ್ಲಿ ಏನೇನು ಬಂದರೆ ಒಳ್ಳೆಯದು, ಹಿಂದಿನ ಭಾಗದಿಂದ ತಿಳ್ಕೊಂಡು ಯಾವ್ದು ಬರಬಾರ್ದು ಅನ್ನೋದ್ರ ಬಗ್ಗೆ ಮಾತಾಡ್ಕೊಂಡ್ವಿ. ಈಗ ಏನು ಬಂದರೆ ಒಳ್ಳೇದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ, ಎಲ್ಲ ಎಂಟ್ರಿ ಮಾಡ್ಕೊಳ್ಳಿ. ಯಾಕಂದರೆ ಮನೆ ಕಟ್ಟಬೇಕು ಅಂದಾಗ ಯಾರೂ ಹೇಳಲ್ಲ. ಇವತ್ತು ವಾಸ್ತು ನಿಯಮದಡಿ ಯಾವುದನ್ನು ಪ್ಲ್ಯಾನ್ ಮಾಡಿಕೊಡಿ ಅಂದರೆ ಅವ್ರಿಗೆ ಇಷ್ಟ ಬಂದಾಗೆ ಏನೇನೋ ಮಾಡಿಕೊಡ್ತಾರೆ. 90% ಈ ಸಿವಿಲ್ಲು ಏನು ಪ್ಲ್ಯಾನ್ ಮಾಡ್ಕೊಡ್ತಾರೆ ಅದಕ್ಕೆ ವಾಸ್ತು ಬಗ್ಗೆ ಅರಿವೇ ಇಲ್ಲ. ಅದರಿಂದ ನಮ್ಮ ವಾಸ್ತು ನಾವು ನೋಡ್ಕೊಂಬಿಟ್ರೆ, ನಮ್ಮ ಗ್ರಹಗತಿ ನಾವು ನೋಡ್ಕೊಂಬಿಟ್ರೆ, ಹಿಂಗೆ ಬರ್ಕೊಡಾಯಿ ಅಂದರೆ ಬರ್ಕೊಡ್ತಾರೆ, ಹಿಂಗೆ ಕಟ್ಕೊಡಾಯಿ ಅಂದರೆ ಕಟ್ಕೊಡ್ತಾರೆ. ಮುಗೀತಲ್ವ? ನಮಗೆ ನಾಲೆಡ್ಜ್ ಇರಬೇಕು ಫಸ್ಟು. ನಮಗೇನು ನಾಲೆಡ್ಜ್ ಇಲ್ಲ ಅಂದಮೇಲೆ ಇನ್ನೊಬ್ರಿಗೆ ಹೇಳೇನು ಪ್ರಯೋಜನ? ಅವನೇನು ಮಾಡ್ತಾ ಅದು ಮಾಡ್ಕೋಬೇಕಾಗ್ತದೆ, ನಾವು ಸಿಗಾಕೊಂಡ್ಬಿಡ್ತೀವಿ. ಅದು ಯಾಕೆ ಬೇಕು ಆ ಕರ್ಮಗಳು? ನಾರ್ತ್ ಈಸ್ಟ್ ಕಾರ್ನರ್ ತೊಗೊಂಡಾಗ ಏನು ಬರಬೇಕು, ಏನು ಬರಬಾರ್ದು, ಅಲ್ಲಿ ಸಮ್ ಟ್ಯಾಂಕ್ ಬರಬೇಕು, ಪೂಜಾ ರೂಮ್ ಬರಬೇಕು, ಮಕ್ಕಳ ವಿದ್ಯಾಭ್ಯಾಸದ ಕೊಠಡಿ ಬರಬೇಕು. ಯಾಕಂದರೆ ಗುರುಸ್ಥಾನ, ಗುರು ಅಂತಂದರೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡ್ಕೊಳ್ತಕ್ಕಂಥನೋ, ಗುರುಬಲ ಬರ್ತಕ್ಕಂಥನೋ. ಆ ಜಾಗದಲ್ಲಿ ಮಕ್ಕಳು ಮಲ್ಕೊಂಡ್ರೆ ತುಂಬ ತುಂಬ ಒಳ್ಳೆಯದು. ಅದು ಮಕ್ಕಳ ದಿಕ್ಕು. ಇದು ವೆರಿ ವೆರಿ ಇಂಪಾರ್ಟೆಂಟು. ಇನ್ನು ನೆಕ್ಸ್ಟ್ ತೊಗೊಂಡಾಗ ಈಸ್ಟ್ ಅಂತ ತೊಗೊಳ್ತೀವಿ. ಈಸ್ಟ್ ಪೂರ್ವ ದಿಕ್ಕು. ಪೂರ್ವ ದಿಕ್ಕು ತೊಗೊಂಡಾಗ ಏನು ಮಾಡ್ತೀವಿ, ಭಾಳ ವಿಶೇಷವಾಗಿ ಅಲ್ಲಿ ಡೈನಿಂಗ್ ಹಾಲ್ ಬರಬೇಕು ಅಂತ ಹೇಳ್ತೀವಿ. ಡೈನಿಂಗ್ ಹಾಲ್ ಅಂದರೆ ಊಟದ ಮನೆ, ಊಟದ ರೂಮ್ ಅಂದ್ಕೊಳ್ಳಿ. ಯಾಕಂದರೆ ಆಗ್ನೇಯ ದಿಕ್ಕು ಸೌತ್ ಈಸ್ಟ್ ಕಾರ್ನಲ್ಲಿ ಕಿಚನ್ ಬರಬೇಕಂತೀವಿ. ಕಿಚನಿಂದ ತೊಗೊಂಬಂದು ಇಲ್ಲಿ ಈಸ್ಟಲ್ಲಿ ಬಡಿಸ್ತೀವಿ. ಯಾಕಂದರೆ ಈಸ್ಟ್ ಪೂರ್ವ ಅಂತ ಹೇಳ್ತೀವಿ. ಪೂರ್ವದಲ್ಲೇ ಯಾಕೆ ತಿನ್ನಬೇಕು ಅಂದರೆ, ಪೂರ್ವದ ಮುಂದೆಗಡೆ ಒಂದು ಕಿಟಕಿ ಇಟ್ಟಿರ್ತೀವಿ, ಒಳಗಡೆಯಿಂದ ಬಿಸಿಲು ಬರ್ತದೆ. ಆ ಬಿಸಿಲು ನಮ್ಮ ಆಹಾರದ ಮೇಲೆ ಬಿದ್ದು, ಅಂದರೆ ಡೈನಿಂಗ್ ಟೇಬಲ್ ಬಿಟ್ಟಿರ್ತಕ್ಕಂಥ ಆಹಾರ ತಟ್ಟೆ ಮೇಲೆ ಬಿದ್ದು, ಆ ಆಹಾರ ಇರ್ತಕ್ಕಂಥ ಯಾವ್ದಾದ್ರು ಬ್ಯಾಕ್ಟೀರಿಯಾ ವೈರಸ್ಗಳು ನಾಶ ಮಾಡೋ ಜೊತೆಗೆ ನಮಗೆ ಆ ಫುಡ್ಡು ಹೆಲ್ತಿಯಾಗಿ ನಮಗೆ ದೇಹ ಸೇರ್ತದೆ. ಎಷ್ಟು ಅದ್ಭುತವಾಗಿ ಕಾನ್ಸೆಪ್ಟ್ ಮಾಡಿದ್ದಾರೆ ನೋಡಿ. ಅದಕ್ಕೆ ಪೂರ್ವ ದಿಕ್ಕಿನಲ್ಲಿ ಡೈನಿಂಗ್ ಹಾಲ್ ಬರಬೇಕು. ಇನ್ನು ಆಗ್ನೇಯ ಮೂಲೆಯಲ್ಲಿ ಏನು ಬರಬೇಕು, ಕಿಚನ್ ಬರಬೇಕು. ಅದು ಹೆಣ್ಣು ಮಕ್ಕಳು 24 ಗಂಟೆ ಅಲ್ಲ, 36 ಗಂಟೆ ಅಲ್ಲ, 360 ದಿವಸ ಅಲ್ಲೇ ಇರ್ತಾರೆ. ನಿಮಗೆಲ್ಲ ಚಾಕ್ರಿ ಮಾಡ್ಕೊಂಡು, ನಿಮಗೆಲ್ಲ ಬೇಯಿಸ್ಕೊಂಡು, ನಿಮಗೆಲ್ಲ ತಿನ್ನಿಸ್ಕೊಂಡು, ನಿಮಗೆಲ್ಲ ತೊಳ್ಕೊಂಡು ಅಲ್ಲೇ ಇರ್ತಾರೆ ಪಾಪ. ಅದು ಅಗ್ನಿ ಮೂಲೆ, ಅಗ್ನಿ ತತ್ವ. ಅದು ಸ್ತ್ರೀ ಸ್ಥಾನ ಅಂತ ಹೇಳ್ತೀವಿ. ಅಲ್ಲಿ ಕಿಚನ್ ಬರಬೇಕು. ಇದನ್ನು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ವಿಶೇಷವಾಗಿ ಸೌತ್ ಅಂತ ಹೇಳ್ತೀವಿ. ಸೌತ್ ದಕ್ಷಿಣ ಭಾಗ ಅಂತ ಹೇಳ್ತೀವಿ. ದಕ್ಷಿಣ ಭಾಗದಲ್ಲಿ ಟಾಯ್ಲೆಟ್ ಬರ್ಬೋದು. ಆ್ಯಕ್ಚುಲಿ ಹಿಂದೆಲ್ಲ ಏನು ಮಾಡ್ತಾರೆ ಅಂದರೆ ಟಾಯ್ಲೆಟೇ ಒಂದು ಕಡೆ, ಬಾತ್ರೂಮ್ ಒಂದು ಕಡೆ ಮಾಡ್ತಿದ್ರು. ಅದು ಆ್ಯಕ್ಚುಲಿ ಅದೇ ಕರೆಕ್ಟ್ ಮೆಥಡು. ಇವಾಗ ಏನಾಗಿದೆ ಅಂದರೆ ಟಾಯ್ಲೆಟು ಅಲ್ಲೇ, ಬಾತ್ರೂಮ್ ಮೇಲೆ ಒಂದೇ ರೂಮು, ಒಂದೇ ಕೊಠಡಿ, ಅಲ್ಲೇ ಗಬ್ಬು ಮೂಸ್ಕೊಂಡು ಇಲ್ಲಿ ಸ್ನಾನ ಮಾಡ್ತಾ ಇರಬೇಕು. ಇಲ್ಲಿ ಅಂದರೆ ಈ ಸೋಪ್ ವಾಸನೆಯಲ್ಲಿ ಆ ಗಬ್ಬು ನಾತ ಏನಾಗುತ್ತೆ, ಮ್ಯಾಚಿಂಗ್ ಆಗೋಗ್ಬಿಟ್ಟು ಗೊತ್ತಾಗಲ್ಲ. ಪಾಪ ದೊಡ್ಡವರೆಲ್ಲ ಬೈತಾರೆ, ಏನಯ್ಯ ಅಲ್ಲೇ ಮಾಡ್ಕೊಂಡು ಇಲ್ಲೇ ತೊಳ್ಕೊತೀಯ ಅಂತ ಹೇಳ್ತಾರೆ. ಅದು ಶಾಸ್ತ್ರ ಪ್ರಕಾರ ಕೂಡ ನಿಷಿದ್ಧ. ಏನಪ್ಪ ಅಂತಂದರೆ ಬಾತ್ರೂಮ್ಗೆ ಅಧಿಪತಿ ಬಂದು ಚಂದ್ರ, ಟಾಯ್ಲೆಟ್ಗೆ ಅಧಿಪತಿ ಬಂದು ಶನಿ. ಅಲ್ಲಿ ಚಂದ್ರ ಶನಿ ಸೇರ್ಕೊಂಡಾಗ ಏನಾಗ್ತದೆ ಅಂದರೆ ದುರಂತಗಳು ನಡೆದೋಗ್ತದೆ. ಎಷ್ಟೋ ಬಾತ್ರೂಮ್ಗಳಲ್ಲಿ ಹಾರ್ಟ್ ಅಟ್ಯಾಕ್ಗಳು, ಕಾಲು ಜಾರಿ ಬಿದ್ದು ಒದೆ ತಿನ್ನೋದು, ಕೈ ಮುರ್ಕೊಳ್ಳೋದು, ಕಾಲು ಮುರ್ಕೊಳ್ಳೋದು, ಬೆನ್ನು ಮುಡ್ಕೊಳ್ಳೋದು, ತಲೆ ಹೊಡ್ಕೊಳ್ಳೋದು. ಆಮೇಲೆ ಅಲ್ಲಿ ಗೀಜರ್ ಬೇರೆ ಇಟ್ಟಿರ್ತಾರೆ, ಅಗ್ನಿ ತತ್ವ, ಅದು ಬೇರೆ ಬಗ್ ಅಂತ ಅಂಟ್ಕೊಂಡ್ಬಿಡ್ತದೆ. ಆದರೂ ನಿಮ್ಗೆ ನಾನು ಸಲಹೆ ಕೊಡೋದೇನಪ್ಪ ಅಂತಂದರೆ ಆದಷ್ಟು ಅದನ್ನು ಸಪ್ರೇಟ್ ಮಾಡಿಬಿಟ್ರೆ ಭಾಳ ಒಳ್ಳೆಯದು. ಅದೇ ಬೇರೆ ಸೆಕ್ಷನ್, ಇದೇ ಬೇರೆ ಸೆಕ್ಷನ್ ಇದ್ದರೆ ಭಾಳ ಒಳ್ಳೆಯದು. ಅರ್ಥ ಆಯ್ತಲ್ಲ? ನೋಡ್ಕೊಳ್ಳಿ. ಇನ್ನು ಸೌತ್ ವೆಸ್ಟ್ ತಗೊಂಡಾಗ ನೈಋತ್ಯ ಅಂತ ಹೇಳ್ತೀವಿ. ನೈಋತ್ಯದಲ್ಲಿ ಯಾವಾಗಲೂ ಕೂಡ ಸ್ಟೋರ್ ರೂಮ್ ಬರಬೇಕು ಅಂತ ಹೇಳ್ತೀವಿ. ಯಾಕಂದರೆ ಅದು ರಾಹುವಿನ ಸ್ಥಾನ. ರಾಹುವನ್ನು ತುಳಿಯಿಡಬೇಕು ಅಂದಾಗ ನಾವಲ್ಲಿ ಭಾರ ಇಡಬೇಕು. ನಮ್ಮ ದವಸ ಧಾನ್ಯ, ಆಳು ಮೂಳು ಏನು ಎಲ್ಲ ತಗೊಂಡಾಗ ಅಲ್ಲಿ ಹಾಕ್ಬಿಡ್ಬೇಕು. ಆಯಿತಾ? ಅಲ್ಲಿ ಉಪಯೋಗ ಮಾಡ್ಕೋಬೇಕು. ಸೌತ್ ವೆಸ್ಟು ಮತ್ತು ದಕ್ಷಿಣ ಮಧ್ಯ ಭಾಗವನ್ನು ಏನು ಮಾಡಬೇಕು, ನಾವು ಮನೆ ಯಜಮಾನನ ಒಂದು ದಿಕ್ಕನ್ನಾಗಿ ಮಾಡ್ಕೋಬೇಕು. ಯಾಕಂದರೆ ಮನೆ ಯಜಮಾನನ ದಿಕ್ಕು, ಆಡಳಿತ ನಡೆಸ್ತಕ್ಕಂಥವನು ಅಂತಂದರೆ ಅದು ಬರಬೇಕು. ಆಯಿತಾ? ಅದು ಮಾಡ್ಕೊಳ್ಳಿ. ಯಾವಾಗಲೂ ಆ ದಿಕ್ಕಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ತಲೆಟ್ ಮಲ್ತಕ್ಕಂಥದ್ದು ಸೌತ್ ಕಡೆಗೆ ಇರಬೇಕು. ಯಾರು ಈಸ್ಟ್ ಕಡೆ ತಿರ್ಸ್ಬಿಡ್ತಾರೆ, ಪಶ್ಚಿಮ ತಿರ್ಸ್ಬಿಡ್ತಾರೆ, ಉತ್ತರ ಕಡೆ ತಿರ್ಸ್ಬಿಡ್ತಾರೆ, ಏನೇನೋ ಮಾಡಕ್ಕೆ ಬಿಡ್ತಾರೆ. ಪಾಪ ನೀವು ಹಾಕೊಂಡಿದ್ದೀರ, ಅಲ್ಲಿ ಬೀರು ಇಡೋಕ್ಕಾಗಲ್ಲ, ಮಂಚ ಇಡೋಕ್ಕಾಗಲ್ಲ, ಕಾಸಿಗೆ ಇಡೋಕ್ಕಾಗಲ್ಲ, ಕಾಲು ಚಾಚಕ್ಕಾಗಲ್ಲ, ಕೈ ಕಾಲಲ್ಲ, ಕಾಲು ಚಾಚಲ್ಲ ಅಂತೇಳಿ. ಇವೆಲ್ಲ ನಾವು ಭಾಳ ಒಂದು ವಾಸ್ತು ನಿಯಮದಲ್ಲಿ ನಾವು ಸೆಟೆಟ್ ಮಾಡ್ಕೋಬೇಕು. ಇದನ್ನು ಮಾಡ್ಕೊಳ್ಳಿ. ಇನ್ನು ಪಶ್ಚಿಮದ ಮಧ್ಯ ದಿಕ್ಕು ತಗೊಂಡಾಗ ಶನಿ ಭಗವಾನ್. ಶನಿ ಭಗವಾನ್ ಅಂದರೆ ಟಾಯ್ಲೆಟ್. ಪಶ್ಚಿಮ ದಿಕ್ಕಲ್ಲಿ ಟಾಯ್ಲೆಟ್ ಮಾಡ್ಕೊಂಡ್ಬಿಟ್ಟು ಸೌತಲ್ಲಿ ಬೇಕಾದ್ರೆ ನೀವು ಇದನ್ನ ಮಾಡ್ಕೊಳ್ಳಿ, ಬಾತ್ರೂಮ್ ಮಾಡ್ಕೊಳ್ಳಿ.
ಎಲ್ಲ ಕಡೆ ಅಟ್ಯಾಚ್. ಆ ಬೆಡ್ರೂಮ್ಗೆ ಮಾಸ್ಟರ್ ಬೆಡ್ರೂಮ್, ಅದಕ್ಕೊಂದು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಒಟ್ಟಿಗೆ ಮಾಡಿಕ್ಬಿಡ್ತಾರೆ. ಅದು ಪಕ್ಕದಲ್ಲಿ ಒಂದು ಡ್ರೆಸ್ಸಿಂಗ್ ರೂಮ್ ಆಯ್ತಾ. ಅದರೊಳಗೆ 2 ಭಾಗ ಮಾಡ್ಬಿಟ್ಟು ಅದನ್ನ ಟಾಯ್ಲೆಟ್ ಅದು ಪಕ್ಕ, ಈ ಕಡೆ ಬಾತ್ರೂಮ್ ಪಕ್ಕ ಮಾಡ್ಕೊಂಡ್ರೆ ಎಷ್ಟೋ ಆನಂದವಾಗಿ ಸ್ನಾನ ಮಾಡ್ಬೋದು ಆಯ್ತಲ್ವಾ. ಯಾಕಂದ್ರೆ ಟಾಯ್ಲೆಟ್ ಬಂದಾಗ ನಿಮ್ಮೊಬ್ಬರದೇ ಗಬ್ಬನಾತ ಇರಲ್ಲ, ಅಲ್ಲಿ ಎಷ್ಟೋ ಜನಗಳದ್ದು ಕನೆಕ್ಷನ್ ಅದೇ ಪೈಪಲ್ಲೇ ಇರ್ತದೆ. ನಿಮ್ಮ ಅಕ್ಕಪಕ್ಕದ್ದು ಅದು ಆ ಇಡೀ ಏರಿಯಾದೆಲ್ಲ ಒಂದೇ ಕನೆಕ್ಷನ್. ಏನು ಅವ್ರಿಗೊಂದು ಪೈಪು ನಿಮ್ಗೊಂದು ಪೈಪ್ ಕೊಟ್ಟು ಮೋರಿ ಬಿಟ್ಟಿರ್ತಾರ? ಎಲ್ಲ ಕನೆಕ್ಟಿವಿಟಿ. ಯಾರ್ಯಾರ್ದೋ ದುರ್ನಾತಿಗಳೆಲ್ಲ ಆ ಪೈಪ್ ಮುಖಾಂತರ ಬಂದು ನಿಮ್ಮ ಬಾತ್ರೂಮ್ ಕಡೆ ಬಂದು, ಭಾಳ ಜನ ಬಾತ್ರೂಮ್ ಬಾಗ್ಲು ಹಾಕೊಂಡಿರಿ ಮಾರಾಯ ಅಂದರೆ ಬಾತ್ರೂಮ್ ಬಾಗ್ಲು ತೆಗೆದ್ಬಿಟ್ಟು ಹೋಗ್ಬಿಟ್ಟಿರ್ತೀರ. ಆ ಬಾತ್ರೂಮ್ ಬರ್ತಕ್ಕಂಥ ಎಲ್ಲ ಋಣಾತ್ಮಕ ಶಕ್ತಿಗಳು, ಸುಗಂಧ ಭರಿತವಾಗಿರ್ತಕ್ಕಂಥ ಗಂಧ ಪರಿಮಳ ಇಡೀ ಮನೆಯೆಲ್ಲ ಹರಡ್ಬಿಡ್ತೈತೆ. ಆ ಮನೆಗೆ ಬಂದರೆ ಏನೋ ಗಬ್ಬುನಾಥ ಅಲ್ಲ ಅಂತೀರ. ಕಾರಣ ಏನಂದರೆ ಆ ಬಾತ್ರೂಮಿಂದ ಬರ್ತಕ್ಕಂಥ ಪೈಪಿಂದ ಪ್ರಸಾದ. ಅದಕ್ಕೆ ಯಾವಾಗಲೂ ಬಾತ್ರೂಮ್ ಬಾಗ್ಲು ಹಾಕೊಂಡಿರ್ಬೇಕು ಅಂತ ಹೇಳ್ತೀವಿ, ಕ್ಲೋಸ್ ಮಾಡಿರ್ಬೇಕು ಅಂತ. ಎಲ್ಲ ತೆರೆದು ಬಿಟ್ಬಿಡ್ತವೆ. ಈ ಮಕ್ಕಳು ಅಷ್ಟು ಆಡ್ಬಿಟ್ಟು ಬಾಗ್ಲೆಲ್ಲ ತೆರೆದು ಬಂದ್ಬಿಡ್ತವೆ. ಈ ಹೆಣ್ಮಕ್ಳು ನೋಡಲ್ಲ ಪಾಪ, ಅವ್ರು ಬಿಸಿ. ಆ ಗಬ್ಬುನಾಥೆಲ್ಲ ಮನೆಗೆಲ್ಲ ಬಂದು ದೇವ್ರ ಮನೆಗಳೆಲ್ಲ ಹೋಗಿ ಇರೋ ಬರೋ ದೇವ್ರಿಗೆಲ್ಲ ಓಡೋಗ್ಬಿಡ್ತಾರೆ. ಆ ಗಬ್ಬುನಾಥ ನೋಡಿ ತಡ್ಕೊಳಕ್ಕಾಗದೆ. ಎಂಥ ಜನ ಅಲ್ವಾ. ಅದಕ್ಕೆ ದರಿದ್ರ ಮನೆಗಳಲ್ಲಿ ಇವೆಲ್ಲ ತುಂಬ ವಿಚಾರಗಳು ಯೋಚನೆ ಮಾಡಿ ನಾನು ಹೇಳೋದನ್ನ. ಇನ್ನು ಪಶ್ಚಿಮ ಹೇಳಿದ್ವಿ, ಟಾಯ್ಲೆಟ್ ಬಾತ್ರೂಮ್ ಅಲ್ಲಿ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇನ್ನು ವಾಯುವೆ ತಗೊಂಡಾಗ ಅಲ್ಲಿ ಬೆಡ್ರೂಮ್ ಬರಬೇಕು. ಆ ಬೆಡ್ರೂಮ್ ಬಂದಾಗ ಅಲ್ಲೇನು ಮಾಡಬೇಕು, ವಿಶೇಷವಾಗಿ ಮಕ್ಕಳು ಕೂಡ ಅಲ್ಲಿ ಮಲಗಿಸ್ಬೋದು, ಏನು ತೊಂದರೆ ಇಲ್ಲ. ಚಂದ್ರ ಅಂದರೆ ಮನಸ್ಸಿನ ಕಾರಕ ಅಂತ ಹೇಳ್ತೀವಿ. ಭಾಳ ಬೆಸ್ಟು ಸ್ಟಡಿ ರೂಮ್ ಅಂತಕ್ಕಂಥದ್ದು ನಾರ್ತ್ ಈಸ್ಟು. ಮಕ್ಕಳು ವಾಸ ಮಾಡೋದಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ಪ್ಲೇಸ್ ಅಂತಂದರೆ ಅದು ನಾರ್ತ್ ವೆಸ್ಟ್ ಕಾರ್ನರ್ ಬೆಡ್ರೂಮ್ ಆಯಿತಾ. ಆ ಮೂಲೆಗೆ ನೀವು ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೋಬೋದು. ಬಾತ್ರೂಮ್ ಅದು ಚಂದ್ರನ ಸ್ಥಾನ ಹೇಳಿದ್ನಲ್ವ, ಅಲ್ಲಿ ಬಾತ್ರೂಮ್ ಮಾಡ್ಬೋದು. ಮತ್ತೆ ಅಲ್ಲಿ ಇದು ಬಂದರೆ ಏನಾಗುತ್ತೆ, ಟಾಯ್ಲೆಟ್ ಬಂದರೆ ಹೇಗೇನು ಚಂದ್ರ ಶನಿ ಸೇರ್ಕೊಂಡ್ಬಿಡ್ತಾರೆ ಅಲ್ಲಿ. ಇವತ್ತು ಪ್ಲೇಸ್ಮೆಂಟ್ ಬಗ್ಗೆ ನಮಗೆ ಅರಿವಿಲ್ಲದೆ ಇದು ಕರೆಕ್ಟಾಗಿದೆ, ಇದು ಕರೆಕ್ಟ್ ಅಂದ್ಕೊಳ್ತೀವಿ. ಬಟ್ ಯಾವ ಗ್ರಹಗಳು ಎಲ್ಲೆಲ್ಲಿ ಪ್ಲೇಸ್ ಮಾಡ್ತಾರೆ ಅನ್ನೋ ವಿಚಾರ ನಮಗೆ ಗೊತ್ತಿರೋದಿಲ್ಲ. ಅದರಿಂದ ಇವತ್ತು ವಾಸ್ತು ದೋಷವನ್ನು ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಇದನ್ನು ನೋಡ್ಕೊಳ್ಳಿ ಆಯಿತಾ. ನೆಕ್ಸ್ಟು ಇದು ಉತ್ತರ ಅಂತ ತಗೊಂಡಾಗ ಕುಬೇರನ ವಾಸಸ್ಥಾನ ಅಂತ ನಾವು ಹೇಳ್ತೀವಿ. ಆ ಜಾಗದಲ್ಲಿ ಯಾವಾಗಲೂ ಕೂಡ ನಮ್ಮ ಹಣಕಾಸಿಗೆ ಸಂಬಂಧಪಟ್ಟಂಥ, ನಮ್ಮ ಡಾಕ್ಯುಮೆಂಟ್ಗೆ ಸಂಬಂಧಪಟ್ಟಂಥ ಒಂದು ಕಂಪಾರ್ಟ್ಮೆಂಟನ್ನು ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಅಥವಾ ಒಂದು ಬೀರುವನ್ನು ಪ್ಲೇಸ್ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಅಥವಾ ಅಲ್ಲಿ ಒಂದು ವಾರ್ಡ್ರೂಮ್ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಯಾಕಂದರೆ ಭಾಳಷ್ಟು ಕಡೆ ಏನಿರ್ತದೆ ಹಾಲ್ ಮಾಡಿಬಿಡ್ತಾರೆ. ಅಲ್ಲಿ ಹಾಲ್ ಮಾಡಿದಾಗ ಉತ್ತರ ದಿಕ್ಕು ಮನೆ ಆಗಿದ್ರೆ ಬಾಗಿಲು ಇಟ್ಬಿಡ್ತಾರೆ, ಪೂರ್ವ ದಿಕ್ಕು ಮನೆ ಇತ್ತಂದರೆ ಗೋಡೆ ಕಟ್ಟಿಬಿಡ್ತಾರೆ. ಆ ಜಾಗದಲ್ಲಿ ಅದನ್ನು ಪ್ಲೇಸ್ ಮಾಡ್ಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು. ಯಾಕಂದರೆ ಇವತ್ತು ನೈಋತ್ಯ ಅಂತಕ್ಕಂಥದ್ದು ಕುಬೇರನ ಮೂಲೆ ಅಂತೇಳಿ ಅಲ್ಲಿ ಬೀರನ್ನ ಇಟ್ಬಿಟ್ಟು ಹಣಕಾಸು ಸಂಬರ್ಗ ಮಾಡ್ತೀವಿ. ಅದು ನೈಋತ್ಯ ಮೂಲೆ ಅಲ್ಲ. ಅದು ಆ ನೈಋತ್ಯ ಮೂಲೆ ಅಂತ ಬಂದಾಗ ಅದು ಕುಬೇರ ಮೂಲೆ ಆಗ್ಬರೋದಿಲ್ಲ. ಅದು ಕುಬೇರ ಮೂಲೆ ಅಂತಕ್ಕಂಥದ್ದು ಉತ್ತರ ದಿಕ್ಕೆ. ಇದು ಜ್ಞಾಪಕ ಇಟ್ಕೊಳ್ಳಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅದಕ್ಕೆ ಇವತ್ತು ಎಷ್ಟೋ ಜನಗಳಿಗೆ ನಿಮ್ಮ ಬೀರನ್ನ ಉತ್ತರ ಕಡೆ ತಿರುಗಿಸಿ ಅಂತೇಳಿ ನಾವು ಪ್ಲೇಸ್ ಮಾಡಿಬಿಡ್ತೀವಿ. ಏನು ಮಾಡೋಕ್ಕೆ ವಿಧಿ ಇಲ್ಲ ಇನ್ನು. ಅದಕ್ಕೆ ಉತ್ತರದ ಕಡೆ ತಿರ್ಕೊಳ್ಳಿ ಅಂತೇಳಿ ನಾವು ಪ್ಲೇಸ್ ಮಾಡಿಬಿಡ್ತೀವಿ. ಅದನ್ನ ಮುಂದೆ ಮನೆ ಕಟ್ಟೋರಿಗೆ ಇವೆಲ್ಲ ಒಂದು ಸಲಹೆಗಳು. ಈ ಸಲಹೆಗಳನ್ನು ಪರಿಪಾಲನೆ ಮಾಡಿಕೊಂಡು ಪಂಚಭೂತ ತತ್ವಗಳು, ನವಗ್ರಹಗಳು ಎಲ್ಲೆಲ್ಲಿ ಏನೇ ಬರಬೇಕು ಅಂತ ಬಂದ್ಬಿಟ್ರೆ ಆ ಕನೆಕ್ಟಿವಿಟಿ ಏನಾಗ್ತದೆ, ಅದ್ಭುತ ಕೆಲಸ ಮಾಡ್ತದೆ. ಇವಾಗ ಯಾರ್ದೋ ನಂಬರ್ಗೆ ಇನ್ಯಾವುದೋ ನಂಬರ್ ತಗೊಂಡು ಮಾಡಿದ್ರೆ ಡೈಲ್ ಮಾಡಿದ್ರೆ ಹೋಯ್ತದ? ಹೋಗಲ್ಲ. ಅವ್ರ ನಂಬರ್ಗೆ ನನ್ನ ನಂಬರ್ ಡೈಲ್ ಮಾಡಿದ್ರೆ ಹೋಗ್ತದೆ, ಇಲ್ಲ ಹೋಗಲ್ಲ. ಹಂಗೆ ತಾನೆ ನೆಟ್ವರ್ಕಿಂಗು. ಹಾಗೆಯೇ ಗ್ರಹಗತಿಗಳು ಪಂಚಭೂತಗಳಿಗೆ ಒಂದು ನೆಟ್ವರ್ಕ್ ಇರ್ತದೆ. ಆ ನೆಟ್ವರ್ಕನ್ನು ನಾವು ಕರೆಕ್ಟಾಗಿ ಅನಲೈಸ್ ಮಾಡಿ ಬ್ಯಾಲೆನ್ಸ್ ಮಾಡಿಬಿಟ್ಟು ಅಲ್ಲಲ್ಲೇ ಪ್ಲೇಸ್ಮೆಂಟ್ ಮಾಡಿಬಿಟ್ಟ ಅಂತಂದರೆ ಅದು ಒಂದು ಎನರ್ಜಿಯನ್ನು ಉತ್ಪತ್ತಿ ಮಾಡ್ತದೆ. ದಟ್ ಈಸ್ ಬುಧ ಎನರ್ಜಿ, ದಟ್ ಈಸ್ ಗುರು ಎನರ್ಜಿ, ದಟ್ ಈಸ್ ಪೂರ್ವ ಎನರ್ಜಿ, ಸೂರ್ಯನ ಎನರ್ಜಿ. ಇವೆಲ್ಲ ಎನರ್ಜಿಗಳೇ ಇಡೀ ಪ್ರಪಂಚ ಇರೋದು. ವಾಸ್ತು ಅಂದರೆ ಎನರ್ಜಿ. ಅದರಲ್ಲೊಂದು ಬ್ಯಾಡ್ ಎನರ್ಜಿ, ಒಂದು ಗುಡ್ ಎನರ್ಜಿ ಅಂತೇಳಿ. ಒಂದು ನೆಗೆಟಿವ್ ವೈಬ್ರೇಷನ್, ಒಂದು ಪಾಸಿಟಿವ್ ವೈಬ್ರೇಷನ್. ಋಣಾತ್ಮಕ ಶಕ್ತಿ, ಧನಾತ್ಮಕ ಶಕ್ತಿ. ಇಷ್ಟೇ. ಇದು ಯಾರ ಕಣ್ಣು ಕಾಣಿಸಲ್ಲ, ಇವೆಲ್ಲ ಗೋಚರನೂ ಆಗಲ್ಲ. ಇವೆಲ್ಲ ಅನುಭವ ಆಗ್ತಕ್ಕಂಥದ್ದು. ಅನುಭವ ಆಗ್ತಕ್ಕಂಥದ್ದನ್ನ ನಾವು ಅನುಭವಿಸ್ತಾ ಇದೀವಿ ಅಂದರೆ ಇದು ಯಾರು ಹೇಳ್ಕೊಡಕ್ಕೆ ಬರಲ್ಲ ನಿಮಗೆ. ಏನೋ ನೀವೆಲ್ಲ ಪುಣ್ಯ ಮಾಡಿದ್ರಿ, ನನಗೆ ನಾನೊಂದು ಭಾಗ್ಯ ಸಂಪಾದನೆ ಮಾಡಿದ್ದೆ, ಪುಣ್ಯ ಮಾಡಿದ್ದೆ, ಇಂಥ ಒಂದು ಚಾನಲ್, ಇಂಥ ಒಂದು ಕಾರ್ಯಕ್ರಮದಲ್ಲಿ ಇಂಥ ವೇದಿಕೆ ಸಿಕ್ತು, ನಿಮಗೆಲ್ಲ ಹೇಳ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆದರೆ ಈ ಎಷ್ಟು ಜನಕ್ಕೆ ಇದು ಅನ್ವಯ ಆಗುತ್ತೆ ಅಂತಂದರೆ, ಇನ್ನು ಮುಂದೆ ಯಾರೇ ಒಂದು ಮನೆ ಕಟ್ಟಬೇಕು ಅಂದಾಗ ಈ ನಿಯಮದಡಿ ನೀವು ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಯಾವ ಪ್ರಾಬ್ಲಮ್ ಬರಲ್ಲ. ಗ್ರಹಗತಿಗಳು, ಹಣೆ ಬರಗಳು, ಗಂಡಾಂತರಗಳು, ಸಮಸ್ಯೆಗಳು ಏನೇ ಇರಲಿ ಜೀವನದಲ್ಲಿ, ಆದರೆ ಈ ವಾಸ್ತು ನಡಿನಲ್ಲಿ ನೀವು ಫಿಕ್ಸ್ ಮಾಡ್ಕೊಳ್ತಕ್ಕಂಥ ಒಂದು ಮನೆ ವಾಸಸ್ಥಾನ ಇದೆಯಲ್ಲ, ಅದು ನೀವು ಮಂತ್ರಾಲಯ ಮಾಡಿಬಿಟ್ರೆ ಯಾವ ಗ್ರಹಗತಿಗಳು ನಿಮ್ಮನ್ನು ಏನು ಮಾಡೋಕ್ಕಾಗಲ್ಲ. ಆನೆ ಬಲ ಅಂತ ಹೇಳ್ತೀವಿ. ಮನೆ ಯಾವಾಗಲೂ ಗಜಬಲದಿಂದ ಕೂಡಿರಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಆ ಗಜಬಲ, ಧನಾತ್ಮಕ ಶಕ್ತಿ ಬಲ ಬಂದ್ಬಿಟ್ರೆ ನೀವು ಎಲ್ಲಾದರೂ ಹೋಗಿ, ಇಲ್ಲಿ ಮನೆ ಕಟ್ಟಿ ಎಲ್ಲಿ ಬೇಕಾದ್ರೂ ಹೋಗಿ,
ಆ ಪ್ರಭಾವಗಳು ಯಾರ ಹೆಸರಿಗೆ ಮನೆ ಇರ್ತದೆ ಆ ಪ್ರಭಾವಗಳು ನಿಮಗೆ ಅದ್ಭುತವಾಗಿ ಕೆಲಸ ಮಾಡ್ತಾ ಬರ್ತದೆ. ಇನ್ನು ಮನೆಯ ಮುಖ್ಯ ದ್ವಾರಗಳ ಬಗ್ಗೆ ನಾನು ಹಿಂದಿನ ಕಾರ್ಯಕ್ರಮ ಮಾಹಿತಿ ಕೊಟ್ಟಿದ್ದೀನಿ. ಆ ಮೇನ್ ಡೋರ್ ಎಲ್ಲಿ ಬರಬೇಕು, ಎಷ್ಟು ಬರಬೇಕು, ಹೇಗೆ ಬರಬೇಕು, ಏನು ಮಾಡಬೇಕು ಎಲ್ಲ ನಿಮ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಆಯಿತಾ? ಇವೆಲ್ಲವನ್ನು ಒಂದು ಅನುಸರಣೆ ಮಾಡಿಕೊಂಡು ಒಂದು ಅದ್ಭುತವಾಗಿರ್ತಕ್ಕಂಥ ಮನೆ, ನಿಮ್ಮ ಅಕಾಮಿಡೇಷನ್ ನಿಮ್ಗೆ ಏನು ಬೇಕು ಆ ಅಕಾಮಿಡೇಷನ್ ಪ್ರಕಾರ ಮನೆಯನ್ನೆಲ್ಲ ಪೂರ್ತಿ ಕಟ್ಕೊಂಡು ಒಂದು ಒಳ್ಳೆ ಶುಭ ಮುಹೂರ್ತದಲ್ಲಿ ನಾವು ಹೇಗೆ ಮುಹೂರ್ತ ಮಾಡಿದ್ವಿ ಭೂಮಿ ಪೂಜೆಗೆ, ಅದೇ ಥರ ಶುಭ ಮುಹೂರ್ತ ಶುಭ ಗಳಿಗೆನಲ್ಲಿ ನೀವು ಗೃಹ ಪ್ರವೇಶ ಮಾಡಿ ಮನೆಯನ್ನು ಪ್ರವೇಶ ಮಾಡಬೇಕಾಗ್ತದೆ. ಅಲ್ಲಿಂದ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಪಾಸಿಟಿವ್ ಎನರ್ಜಿ ನಿಮ್ದಾಗ್ತದೆ. ವಾಸ್ತು ರೀತಿ, ಪರಿಸರ ರೀತಿ, ಪ್ರಕೃತಿ ರೀತಿ ಯಾರು ಹಿಂಬಾಲಿಸ್ತಾರೆ, ಯಾರು ಫಾಲೋ ಮಾಡ್ತಾರೆ ಅವರಿಗೆ ದೈವ ಸದಾ ರಕ್ಷಣೆ ಹೊಂದಿರ್ತದೆ. ವಾಚ್ ಮಾಡಿ, ಒಳ್ಳೆಯದಾಗ್ತದೆ.